ಈ ಮೂರೇ ಮೂರು ವರ್ಕೌಟಲ್ಲಿ ನಿಮ್ಮ ಬ್ಯಾಕನ್ನು ಬಂದ್ಬಿಟ್ಟು ಖರಾಬಾಗಿ ಬಿಲ್ಡ್ ಮಾಡ್ಬೋದು. ಬಿಗಿನರ್ ಸೀರೀಸಲ್ಲಿ ಬಂದ್ಬಿಟ್ಟು ಇವತ್ತು ಪುಲ್ ವರ್ಕೌಟ್ ನೋಡ್ತೀರಿ. ಈ ಪುಲ್ ವರ್ಕೌಟಲ್ಲಿ ಬಂದ್ಬಿಟ್ಟು 3 ಲ್ಯಾಟ್ ವರ್ಕೌಟ್ ಇರ್ತೈತೆ, ಮತ್ತು 2 ಬೈಸಿಪ್ಸ್ ವರ್ಕೌಟ್ ಇರ್ತೈತೆ, ಮತ್ತು 1 ಟ್ರ್ಯಾಪ್ಸ್ ವರ್ಕೌಟ್ ಇರ್ತೈತೆ ಬಿಗಿನರ್ ಸೀರೀಸಲ್ಲಿ. ಎಲ್ಲರಿಗೂ ವೆಲ್ಕಮ್ ಟು ಲೈಫ್ ವಿತ್ ದಾನಿ ಕನ್ನಡ ಚಾನಲ್ಗೆ. ಫಸ್ಟ್ ಬಂದ್ಬಿಟ್ಟು 5 ನಿಮಿಷ ಆರಾಮಾಗಿ ಟ್ರೆಡ್ಮಿಲಲ್ಲಿ ವಾಕಿಂಗ್ ಮಾಡ್ಕೊಳ್ರಿ. ಟ್ರೆಡ್ಮಿಲಲ್ಲಿ ವಾಕಿಂಗ್ ಮಾಡೋದ್ರಿಂದ ನಿಮ್ಗೆ ಏನಾಗ್ತೈತೆ ಅಂದರೆ ನಿಮ್ಮ ಬಾಡಿ ಬಂದ್ಬಿಟ್ಟು ವಾರ್ಮ್ ಆಗ್ತೈತೆ, ಅದನಿಂಕ ನಿಮ್ಗೆ ವರ್ಕೌಟ್ ಮಾಡೋಕ್ಕೆ ಸರೋತೈತೆ. ನೆಕ್ಸ್ಟ್ ಬಂದ್ಬಿಟ್ಟು ಅದಾಗಿದ್ದ ತಕ್ಷಣ ನೀವು ನೆಕ್ಸ್ಟ್ ಪುಲ್ಲಪ್ಸ್ ಹೊಡಿಬೇಕು. ಪುಲ್ಲಪ್ಸ್ ಯಾವ ಥರ ಹೊಡಿಬೇಕಂದ್ರೆ ನೋಡ್ರಿ, ಇಲ್ಲಿ ಕೊಡ್ತೀನಿ. ನಿಮ್ಮ ಶೋಲ್ಡರ್ಕಿನ ಒಂದು ಸ್ವಲ್ಪ ಆ ಕಡೆಗೆ ಇಟ್ಕೊಳ್ರಿ. ಕೈ ಆ ಕಡೆಗೆ ಇಟ್ಕೊಂಡು ಮೇಲೆ ಎಷ್ಟು ಮೇಲೆ ಹೋಗೋಕತ್ತೈತೋ ಅಷ್ಟು ಮೇಲೆ ಹೋಗಿ ಕೆಳಗಡೆಗೆ ಬರೋವಾಗ ಫುಲ್ಲಾಗಿ ಸ್ಟ್ರೆಚ್ ಮಾಡಿರಿ. ಮೇಲೆ ಹೋಗಿ 1 ಸೆಕೆಂಡ್ ಹೋಲ್ಡ್ ಮಾಡಿ ಆ ಮಸಲ್ನೆಲ್ಲ ಬಂದ್ಬಿಟ್ಟು ಟೈಟಾಗಿ ಇಟ್ಕೊಂಡಿಕ್ರಿ. ಮತ್ತು ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಲ್ಯಾಟ್ ಪುಲ್ ಡೌನ್. ನಾವು ಲ್ಯಾಟ್ ಪುಲ್ ಡೌನ್ ಬಂದ್ಬಿಟ್ಟು ನಾರ್ಮಲಾಗಿ ಮಿಷಿನಲ್ಲಿ ಹಾಕ್ತೀರಿ. ಬಟ್ ಇದು ಬಂದ್ಬಿಟ್ಟು ನೋಡಿರಿ, ಈ ಕ್ರಾಸ್ ಓವರ್ ಮಿಷಿನಲ್ಲಿ ಹಾಕಿದ್ರೆ ನಿಮ್ಗೆ ಬಂದ್ಬಿಟ್ಟು ಸೂಪರಾಗಿ ವರ್ಕೌಟ್ ಆಗ್ತೈತೆ. ಒಂದ್ಸರಿ ಟ್ರೈ ಮಾಡಿರಿ. ಯಾಕಂದರೆ ಬಿಗಿನರ್ಸ್ಗೆ ಅದ್ರಲ್ಲಿ ಬಂದ್ಬಿಟ್ಟು ಫಾರ್ಮ್ ಕರೆಕ್ಟಾಗಿರಲ್ಲ, ಇದರಲ್ಲಿ ಫಾರ್ಮ್ ಚೆನ್ನಾಗಿರ್ತೈತೆ. ಫಸ್ಟ್ ಏನು ಮಾಡಬೇಕಂದ್ರೆ ಆ ಮಿಷಿನ್ದು ಇದನ್ನ ಫುಲ್ಲು ಟಾಪ್ಗೆ ಹಾಕ್ಬಿಡ್ರಿ. ಅದಕ್ಕೆ ಬಂದ್ಬಿಟ್ಟು ಈ ಥರ ರಾಡ್ ಒಂದು ಹಾಕ್ಕೊಂಡು ನಿಮ್ಮ ಕೈಯಲ್ಲಿ ವೆಯ್ಟ್ ಎಷ್ಟು ಹಾಕೋಕತ್ತೈತೋ ಅಷ್ಟು ವೆಯ್ಟ್ ಹಾಕ್ಕರ್ರಿ. ಹಾಕ್ಕೊಂಡು ನೋಡಿರಿ, ಇದ್ರ ಫಾರ್ಮ್ ಬಂದ್ಬಿಟ್ಟು ಈ ಥರ ಕವ್ ಶೇಪಲ್ಲಿ ಇರ್ಬೇಕು ನಿಮ್ಮ ಬಾಡಿ. ಎಳ್ದು 1 ನಿಮಿಷ ಹಿಡ್ಕೊಬೇಕು. ನೀವು ನೋಡಿರಿ, ಎಳ್ದು 1 ನಿಮಿಷ ಸ್ಟ್ರೆಚ್ ಮಾಡಿ ಹಿಡ್ಕೊಬೇಕು. ಬಿಡೋವಾಗ ಹಂಗೆ ನಿಧಾನಾಗಿ ಫುಲ್ ಮೇಲೆ ಬಿಡಬೇಕು. ಎಳ್ದು ಹಿಡ್ಕೊಬೇಕು, ಸ್ಟ್ರೆಚ್ ಮಾಡಬೇಕು, ಮತ್ತು ನಿಧಾನಾಗಿ ಬಿಡಬೇಕು. ಇದಾಗಿದ ತಕ್ಷಣ ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಬೈಸಿಪ್ಸ್ ಕರ್ಲ್ ಇರ್ತೈತೆ. ಬೈಸಿಪ್ಸ್ ಕರ್ಲ್ಗೆ ಬಂದ್ಬಿಟ್ಟು ನೀವು ನೋಡಿರಿ, ಇದರಲ್ಲಿ ನಿಮ್ಮ ಮಿಡಿಲ್ ಫಿಂಗರ್ ಬಂದ್ಬಿಟ್ಟು ಆ ಲೈನ್ಗೆ ಟಚ್ ಆಗೋ ಥರ ಇಟ್ಕೊಬೇಕು. ಇದು ಫಾರ್ಮ್ ಅದ್ರಕ ಈ ಥರ ಫಾರ್ಮಲ್ಲಿ ಇಟ್ಕೊಂಡು ಮೇಲೆ ಫುಲ್ಲು ಮೇಲೆ ಎತ್ತಿ ನೋಡಿರಿ, ಈ ಥರ ಇಟ್ಕೊಂಡು ಮೇಲೆ ಫುಲ್ ಎತ್ತೋವಾಗ 1 ಸೆಕೆಂಡು ಹೋಲ್ಡ್ ಮಾಡ್ಕರ್ರಿ. ಹಂಗೆ ಸ್ಟ್ರೆಚ್ ಮಾಡಿ ಹೋಲ್ಡ್ ಮಾಡಿರಿ. ಬಿಡೋವಾಗ ಫುಲ್ ಆ ಮಸಲ್ ರಿಲ್ಯಾಕ್ಸ್ ಮಾಡಿರಿ. ಎತ್ತೋವಾಗ ಫುಲ್ ಸ್ಟ್ರೆಚ್ ಮಾಡಿ ಇಟ್ಕೊಬೇಕು, ಮತ್ತು ಬಿಡೋವಾಗ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಬಿಡ್ರಿ. ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಸೀಟೆಡ್ ರೋಯಿಂಗ್ ಇರ್ತೈತೆ. ಈ ಸೀಟೆಡ್ ರೋಯಿಂಗಲ್ಲಿ ಬಂದ್ಬಿಟ್ಟು ನಾವು ಕ್ಲೋಸ್ ಗ್ರಿಪ್ ಹಾಕೋಣ. ಈ ಕ್ಲೋಸ್ ಗ್ರಿಪ್ ಬಂದ್ಬಿಟ್ಟು ಚಿಕ್ಕದು ಕ್ಲೋಸ್ ಗ್ರಿಪ್ ರಾಡ್ ಇರ್ತೈತಲ್ಲ, ಆ ರಾಡ್ ಎತ್ಕೊಂಡು ನಿಮ್ಮ ಹಿಪ್ಕಿನ ಸ್ವಲ್ಪ ಮೇಲೆ ಲೆವೆಲ್ಗೆ ಸೆಟ್ ಮಾಡಿಬಿಡ್ರಿ. ಸೆಟ್ ಮಾಡಿಬಿಟ್ಟು ಎಳಿಯೋವಾಗ ನೋಡಿರಿ, ಈ ಥರ ಫುಲ್ಲು ಸ್ಟ್ರೆಚ್ ಮಾಡಬೇಕು. ಬಿಡೋವಾಗ ಎಷ್ಟು ಕ್ಲೋಸ್ ಬಿಡೋಕ್ಕಾಗ್ತೈತೋ ಅಷ್ಟು ಕ್ಲೋಸ್ ಬಿಡ್ರಿ. ಎಳಿಯೋವಾಗ ಸ್ಟ್ರೆಚ್ ಮಾಡಿ 1 ಸೆಕೆಂಡ್ ಇಟ್ಕೊಂಡು ಬಿಡೋವಾಗ ಫುಲ್ ರಿಲ್ಯಾಕ್ಸ್ ಮಾಡಿರಿ. ನಿಮ್ಗೆ ಇದು ವರ್ಕೌಟ್ ಮಾಡೋವಾಗ ಮಸಲ್ ಮೈಂಡ್ ಕಾನ್ಸಂಟ್ರೇಷನ್ ಇರಬೇಕು. ನಮ್ಮದು ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಹ್ಯಾಮರ್ ಕರ್ಲ್ ಹಾಕೋಣ. ಹ್ಯಾಮರ್ ಕರ್ಲ್ ಬಂದ್ಬಿಟ್ಟು ನೋಡಿರಿ, ಯಾವಾಗೂ ನೀವು ಸ್ಟ್ರೈಟಾಗಿ ಹಾಕ್ತೀರಿ. ಸ್ಟ್ರೈಟಾಗಿ ಹಾಕಿದ್ರೆ ನಿಮ್ಗೆ ಅಷ್ಟು ಸ್ಟ್ರೆಚ್ ಆಗೋಲ್ಲ. ಹಾಕೋವಾಗ ಈ ಥರ ಕ್ರಾಸಾಗಿ ಹಾಕ್ರಿ. ಕ್ರಾಸಾಗಿ ಹಾಕ್ಬಿಟ್ಟು ಇದ್ರೂ ಅಷ್ಟೇ 1 ಸೆಕೆಂಡು ಸ್ಟ್ರೆಚ್ ಮಾಡಿ ಇರ್ಕರ್ರಿ. ಬರೋವಾಗ ಫುಲ್ಲು ನಿಧಾನಾಗಿ. ಇದು ಬಂದ್ಬಿಟ್ಟು ನಾನು ಫುಲ್ ಸ್ಪೀಡಾಗಿ ಹಾಕ್ತಾಯಿದ್ದೀನಿ. ಈ ಥರ ಹಾಕೋಕ್ಕೆ ಹೋಗ್ಬೇಡ್ರಿ. ನೀವು ಯಾವತ್ತನ ಆಗಲಿ ಸ್ಲೋ ಆಗಿ ಹಾಕ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಹೈಪರ್ ಎಕ್ಸ್ಟೆನ್ಷನ್ಗೆ ನೋಡಿರಿ, ನೀವು ಈ ಥರ ಮಾಡಬೇಕು. ಇದಕ್ಕೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಹಿಪ್ ಲೆವೆಲ್ಗೆ ಈ ಮಿಷಿನ್ ಸೆಟ್ ಮಾಡಿಬಿಟ್ಟು ಕೆಳಗಡೆಗೆ ಹೋಗೋವಾಗ ಫುಲ್ಲು ಕೆಳಗಡೆಗೆ ಹೋಗಿ ಮೇಲೆ ಬರೋವಾಗ ಫುಲ್ಲು ಸ್ಟ್ರೆಚ್ ಮಾಡಿರಿ. ಮಸಲ್ ಮೈಂಡ್ ಬಿಗಿನರ್ಸು ಈ ಮಸಲ್ನ ಜಾಸ್ತಿ ಜನ ಟ್ರೈನ್ ಮಾಡತ್ತೆ ಮರ್ತೋತೀರ. ಇದು ಬಂದ್ಬಿಟ್ಟು ಟ್ರ್ಯಾಪ್ಸ್ ವರ್ಕೌಟು. ನೀವು ಬೈಸಿಪ್ಸ್ ಹಾಕೋವಾಗ ಬೈಸಿಪ್ಸ್ ಕರ್ಲಾಕಾಗಿ ರಾಡ್ ಹಾಕ್ತಿರಲ್ಲ, ಈ ರಾಡ್ನೇ ಎತ್ಕೊಂಡು ಆರಾಮಾಗಿ ನೋಡಿರಿ ಈ ಥರ ಹಾಕಬೇಕು. ಎಳಿಯೋವಾಗ ಮೇಲೆ ಫುಲ್ಲು ನಿಮ್ಮ ಟ್ರ್ಯಾಪ್ಸ್ ಮಸಲ್ನ ಎಳ್ದು ಸ್ಟ್ರೆಚ್ ಮಾಡಿ ಬಿಡೋವಾಗ ಫುಲ್ ಕೆಳಗಡೆಗೆ ಬಿಡ್ರಿ. ಮೇಲೆ ಎತ್ತೋವಾಗ ಫುಲ್ ಸ್ಟ್ರೆಚ್ಚು, ಕೆಳಗಡೆಗೆ ಬಿಡ್ರಿ. 4 ನಿಮಿಷದಲ್ಲಿ ನಿಮ್ಗೆ ಬಂದ್ಬಿಟ್ಟು ಫುಲ್ ಬ್ಯಾಕು, ಬೈಸಿಪ್ಸು, 1 ಟ್ರ್ಯಾಪ್ಸ್ ವರ್ಕೌಟ್ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಯ್ತಂದರೆ ಮರೀದಿರ ಲೈಕ್ ಹಾಕಿ, ಹಂಗೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕರ್ರಿ. ನಿಮ್ಗೆ ಬಂದ್ಬಿಟ್ಟು 5 ನಿಮಿಷ ಇಲ್ಲ 6 ನಿಮಿಷದಲ್ಲಿ ಬಂದ್ಬಿಟ್ಟು ನಿಮ್ಮ ಕಂಪ್ಲೀಟ್ ವರ್ಕೌಟ್ ಟಿಪ್ಸ್ ಬಂದು ನಿಮ್ಮ ಇದರಲ್ಲಿ ಸೇರ್ತೈತೆ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.